ಹಲೋ, ಅಸ್ಸಲಾಂ ವಲೈಕುಂ, ನಮಸ್ಕಾರ, ಹಲ್ಲೂಯ್ಯ, ಸತ್ ಶ್ರೀ ಅಕಾಲ್. ನನ್ನೆಲ್ಲ ವೀಕ್ಷಕರಿಗೆ ಸ್ವಾಗತ. ವಾಪಸ್ ನಾನು ಒಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ. ಭಾಳ ದಿನ ಆಗಿತ್ತು ವಿಡಿಯೋ ಮಾಡಿರಲಿಲ್ಲ. ನಮ್ಮ ವೀಕ್ಷಕರು ಎಲ್ಲ ಕಾಯ್ತಾ ಇದ್ರು, ಯಾಕೆ ನಾನು ವಿಡಿಯೋ ಮಾಡ್ತಾ ಇಲ್ಲ ಅಂತ. ಭಾಳ ಬ್ಯುಸಿಯಾಗಿದ್ದೆ. ಇವತ್ತು ಮತ್ತೆ ನಮ್ಮ ಜೊತೆ ನಮ್ಮ ಫ್ರೆಂಡ್ ಇದ್ದಾರೆ, ಅಬ್ದುಲ್ ಹಮೀದ್ ಸರ್. ಲಾಸ್ಟ್ ವಿಡಿಯೋ ಅಲ್ಲಿ ಅವರು ಸ್ವಲ್ಪ ಅವರ ಹೆಲ್ತ್ ಇಶ್ಯೂ ಆಗಿತ್ತು, ಹಾಗಾಗಿ ಅವರ ವೀಡಿಯೋಸ್ ಎಲ್ಲ ಬಂದಿರಲಿಲ್ಲ, ಮತ್ತು ಹೊರಗಡೆ ನಾವು ಹೋಗೋಕ್ಕಾಗಿಲ್ಲ. ಸೊ ಇವತ್ತು ನಾವು ಒಂದು ಕಡೆ ಹೊರಟಿದ್ದೀವಿ. ಅದು ಏನು ರೂಟ್ ಅಂತ ನಾನು ಹೋಗ್ತಾ ಈ ವಿಡಿಯೋಲಿ ತೋರಿಸ್ತೀನಿ. ಸೊ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿರೋದೇ ಈಗ. ನಾವು ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ, ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಸೊ ನಮ್ಮ ಕಾರಿಗೆ ಈಗ ಡೀಸೆಲ್ ಫಿಲ್ ಮಾಡಿಸ್ತೀವಿ, ನೋಡ್ಕೊಳ್ಳಿ. ಡೀಸೆಲ್ ಫಿಲ್ ಮಾಡಿಸ್ಕೊಂಡು ಇಲ್ಲಿಂದ ನಾವು ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡ್ತೀವಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಮ್ಮ ಜೊತೆ ಇರಿ. ಧನ್ಯವಾದ. ನಮ್ಮ ಫ್ರೆಂಡ್ ಹಮೀದ್ ಸರಿಂದ ಒಂದು ಒಳ್ಳೆ ಗುಣ ಅಂದರೆ, ಎಲ್ಲರೂ ಹೋಗ್ತಾ ಇದ್ದೀವಿ ಅಂದರೆ ಕಾರಿನ ಟೈರ್ ಏರು ಮತ್ತು ಡೀಸೆಲ್ಲು, ನೀರು ಕುಡಿಯೋಕ್ಕೆ ಇದೆಯಾ ಇಲ್ವಾ ಗಾಡಿಯಲ್ಲಿ, ಇದೆಲ್ಲ ಚೆಕ್ ಮಾಡ್ಕೊಂಡು ಹೊಡ್ತಾರೆ. ಇದು ಒಂದು ಒಳ್ಳೆ ಗುಣ. ನೀವೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀರಂದರೆ ಇದು ಯಾವತ್ತೂ ಸೇಫ್ಟಿ ಮೆಜರ್ಸು ನೀವು ತಗೊಳ್ಳೇಬೇಕು. ನೀವು ಇದೇ ಸ್ಟೆಪ್ಸ್ ಫಾಲೋ ಮಾಡಿ, ನಿಮ್ಮ ಟ್ರಾವೆಲಿಂಗು ಸಕ್ಸಸ್ ಆಗುತ್ತೆ. ನಮ್ಮ ಅಮಿತ್ ಸರ್ ಹೇಳ್ತಾ ಇದ್ರು, ಕಾರ್ ಕೆಟ್ಟೋಗಿತ್ತು ಇಷ್ಟು ದಿನ, ಮತ್ತು ನಮಗೂ ಟೈಮ್ ಇರಲಿಲ್ಲ, ಭಾಳ ಬ್ಯುಸಿ ಇದ್ವಿ. ಸೊ ಇವರು ಈ ಕಾರಿಗೆ ಫ್ರಂಟ್ ಹೊಸ 2 ಟೈರ್ ಹಾಕ್ಸಿದ್ದಾರೆ. ಬರೀ ಈ ವಿಡಿಯೋ ಮಾಡಬೇಕು ಹೊರಡಬೇಕು ಅಂತಾನೆ ಕಾರ್ ರೆಡಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಹಮೀದ್ ಸರ್. ಮತ್ತೆ ಬರೀ ಟೈರ್ ಹಾಕ್ಸಿರೋದು, ಆದರೂ ಟೈರ್ ಎಷ್ಟು ಕಾಸ್ಟ್ಲಿ ಅಂತ ನಿಮಗೆ ಗೊತ್ತು. 14,000 ರೂಪಾಯಿ ಟೈರಿಗೆ, ಆಮೇಲೆ 2ರಿಂದ, ಆಮೇಲೆ ಹಾಕ್ಸಕ್ಕೆ ಒಂದು ಅಲೈನ್ಮೆಂಟ್ ಎಲ್ಲ ಸೇರಿ ಒಂದು ಓಕೆ ರೌಂಡ್ ಸಿಗರ್. ಓಕೆ ಫೈನ್, ಆದರೂ ಪಾಪ ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಈಗ ಶೀತ ಆಗಿದೆ ಅವರಿಗೆ, ಎಲ್ಲರೂ ಒಳ್ಳೆ ಕಾಫಿ ಕುಡಿಬೇಕಂತಿದ್ದಾರೆ. ಹೋಗೋಣ, ನಮ್ಮ ರೂಟಲ್ಲಿ ಹೋಗುವಾಗ ನಿಮಗೆಲ್ಲ ವಿಡಿಯೋ ತೋರಿಸ್ತೀನಿ, ಎಲ್ಲಿ ಕಾಫಿ ಕುಡಿತೀವಿ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಸೊ ಈಗ ನಾವು ಹೊರಟಿದ್ದೀವಿ ಮೂಡಿಗೆರೆ ರೋಡಲ್ಲಿ. ನಾವು ಮೂಡಿಗೆರೆ ರೋಡಲ್ಲಿ ಹೊರಟಿದ್ದೀವಿ. ಮಧ್ಯದಲ್ಲಿ ಎಲ್ಲಿಗೆ ಹೋಗ್ತೀವಿ ಈ ವಿಡಿಯೋದೆಲ್ಲ ನಿಮಗೆ ತೋರಿಸ್ತಾ ಇರ್ತೀವಿ, ನೋಡ್ತಾ ಇರಿ. ಸ್ನೇಹಿತರೆ, ನನ್ನ ವೀಕ್ಷಕರೇ, ಮುಂಚೆ ನಾವು ಮೂಡಿಗೆರೆಗೆ ಹೋಗ್ಬೇಕಂದ್ರೆ ಬಹಳ ಒಂಥರ ಬೇಸರ ಆಗ್ತಿತ್ತು. ಯಾಕಂದ್ರೆ ರಸ್ತೆ ಸರಿ ಇರಲಿಲ್ಲ. ಈಗ ರಸ್ತೆ ಬಹಳ ಚೆನ್ನಾಗಿದೆ. ಈಗ ಈ ಕಡೆ 2 ವೇ ಲೈನ್ ಹೋಗೋದು, ಆ ಕಡೆ 2 ವೇ ಲೈನ್ ಬರೋದು, ಆ ಥರ ಮಾಡಿದ್ದಾರೆ. ಡಿವೈಡರ್ ಕೂಡ ಹಾಕಿದ್ದಾರೆ. ಸೊ ಇನ್ನೂ ಕಾಮಗಾರಿ ನಡೀತಾ ಇದೆ. ಮತ್ತೆ ಬಹಳಷ್ಟು ದೂರ ತನಕ ನಿಮಗೆ ಒಳ್ಳೆ ಚೆನ್ನಾಗಿ ರಸ್ತೆನೂ ಇದೆ. ಚೆನ್ನಾಗಿದೆ ರಸ್ತೆ, ನೀವು ಹೋಗ್ಬೋದು, ಏನು ತೊಂದರೆ ಇಲ್ಲ. ಆದರೆ ಇನ್ನೂ ಕಾಮಗಾರಿ ನಡೀತಾ ಇದೆ. ಇನ್ನು ಮುಂದಿನ ಬರುವ ದಿನಗಳಲ್ಲಿ ನಿಮಗೆ ಒಳ್ಳೆ ರಸ್ತೆ ಸಿಗತ್ತೆ. ವೀಕ್ಷಕರೇ, ನಾವೀಗ ಮೂಡಿಗೆರೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇನ್ನೊಂದು ನಮ್ಮ ಹಮೀದ್ ಸರ್ ಹೇಳಿದ್ರು, ಈಗ ಅವ್ರು ಡಿಸೈಡ್ ಮಾಡಿದ್ದಾರೆ ಮೂಡಿಗೆರೆಗೆ ಹೋಗ್ಬೇಕು ಅಂತ. ಸೊ ಮೂಡಿಗೆರೆ ಕಡೆ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ದೀವಿ. ಈ ರೋಡಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಿಮಗೆ ತೋರಿಸ್ತೇನೆ. ಇನ್ನು ಮಿಕ್ಕಿದ್ದು ವಿಡಿಯೋ ಮೂಡಿಗೆರೆಯಲ್ಲೇ ಮಾಡೋಣ.
ಸ್ನೇಹಿತರೆ, ಈಗ ನಾವು ಹಾಂದಿಯಲ್ಲಿ ಇಳಿದಿದ್ದೀವಿ. ಒಂದು ಸ್ವಲ್ಪ ಸೈಡ್ಸ್, ಸ್ನ್ಯಾಕ್ಸ್ ಅಥವಾ ಟೀ ಕಾಫಿ ಕುಡಿಯೋಣ ಅಂತ ಹೋಟೆಲ್ ಟೂರಿಸ್ಟ್ ಅಲ್ಲಿ ಇದ್ದೀವಿ. ನಮ್ಮ ಅಮಿತ್ ಸರ್ ದೋಸೆ ಆರ್ಡರ್ ಮಾಡಿದ್ದಾರೆ. ಇಲ್ಲಿ ಈ ಹಾಂದಿ ಗ್ರಾಮದ ಜನರೆಲ್ಲ ಸಿಕ್ಕಿದ್ದಾರೆ. ಸೊ ಇಲ್ಲಿಂದ ನಿಮಗೆ ಇನ್ನೊಂದು ರೋಡ್ ಸಿಗುತ್ತೆ, ಬೇಲೂರು. ನೀವು ಬೇಲೂರಿಗೂ ಹೋಗ್ಬೋದು, ಸೊ ಗೆಂಡಳ್ಳಿಗೆ ಹೋಗಿ ಬೇಲೂರು ಹೋಗ್ಬೋದು. ನೀವು ಇಲ್ಲಿಂದ 2 ರೋಡ್ ಹೋಗುತ್ತೆ. ಮತ್ತೆ ನೀವು ಇಲ್ಲಿಂದ ಈ ರೋಡ್ ಹಿಂದೆ ಹೋದರೆ ನೀವು ಮತ್ತೆ ರಿಟರ್ನ್ ಆಲ್ದೂರಿಗೆ ಹೋಗ್ಬೋದು, ಗೆಂಡಳ್ಳಿಗೆ ಹೋಗ್ಬೋದು, ಬೇಲೂರಿಗೆ ಹೋಗ್ಬೋದು. ಈ ರೋಡಲ್ಲಿ ಹೋದರೆ ನಿಮಗೆ ಮೂಡಿಗೆರೆ ಸಿಗುತ್ತೆ. ಸೊ ಈಗ ಪ್ಲೇಸ್ ಇದು ಹಾಂದಿ. ಸ್ನೇಹಿತರೆ, ನಾವು ಈಗ ಹೋಟೆಲ್ ಟೂರಿಸ್ಟ್ ಒಳಗೆ ಕೂತಿ ಒಂದು 5-10 ನಿಮಿಷ ಆಯಿತು. ನಾವು ಪ್ಲೇನ್ ದೋಸೆ ಆರ್ಡರ್ ಮಾಡಿದ್ವಿ. ನೋಡಿ, ನಾನು ಅಮಿತ್ ಸರ್ 2 ಜನ ತಿಂತಾ ಇದ್ದೀವಿ. ಪ್ಲೇನ್ ದೋಸೆ ಮತ್ತೆ ಒಂದು ಎಗ್ ಮಸಾಲ. ನೋಡೋಣ ಹೇಗಿದೆ ಟೇಸ್ಟ್ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಪರವಾಗಿಲ್ಲ. ಸೊ ನಮ್ಮ ಊಟ ನಾವು ತಿಂತೀವಿ, ಸ್ವಲ್ಪ ಟೈಮ್ ಕೊಡಿ, ಓಕೆನಾ? ಸ್ನೇಹಿತರೆ, ಈಗ ನಾವು ಹಾಂದಿಯಿಂದ ಹೊರಟಿದ್ದೀವಿ ಮೂಡಿಗೆರೆ ಕಡೆ ನಮ್ಮ ಪಯಣ. ಸೊ ಹಾಂದಿಯಲ್ಲಿ ನಾವು ದೋಸೆ ತಿಂದ್ವಿ, ಕಾಫಿ ಕುಡ್ದಿಲ್ಲ, ಭಾಳ ಲೇಟ್ ಮಾಡ್ತಾರೆ ಅವರು. ಹಾಗಾಗಿ ನಾವೀಗ ಮೂಡಿಗೆರೆಗೆ ಹೋಗ್ತಾ ಇದ್ದೀವಿ. ಮೂಡಿಗೆರೆಯಲ್ಲ ಏನಾದರೂ ನಾವು ಭೋಜನ ಮಾಡ್ತೀವಿ. ಮತ್ತು ಮೂಡಿಗೆರೆಯಲ್ಲಿ ಏನಾದ್ರು ಸ್ಪೆಷಲ್ ಏನಾದ್ರು ಇದ್ದರೆ ಈ ವಿಡಿಯೋಲಿ ತೋರಿಸ್ತೀವಿ, ನೋಡ್ತಾ ಇರಿ. ಸ್ನೇಹಿತರೆ, ನಾವೀಗ ಮೂಡಿಗೆರೆ ಎಂಟರ್ ಆಗಿದ್ದೀವಿ. ಈಗ ನಮ್ಮ ಹಿಂದೆ ಮೂಡಿಗೆರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಯಿತು. ಸಾರಿ, ಈಗಲೇ ಬರ್ತಾ ಇದೆ, ಇಲ್ಲಿ ನೋಡಿ, ಅದೇ ಇದು ನಮ್ಮ ಮೂಡಿಗೆರೆ ಗೌರ್ಮೆಂಟ್ ಹಾಸ್ಪಿಟ್ಲು. ಈಗ ನಾವು ಮೂಡಿಗೆರೆ ಹತ್ತಿರ ಬಂದಿದ್ದೀವಿ. ಮೂಡಿಗೆರೆ ಟೌನಿಗೆ ಎಂಟ್ರ್ ಆಗ್ತೀವಿ. ಎಂಟ್ರ್ ಆಗಿಬಿಟ್ಟು ಅಲ್ಲಿ ನಿಮಗೆ ಯಾರು ಸ್ಪೆಷಲ್ ಇದ್ದರೆ ಆ ವಿಡಿಯೋಲ್ಲಿ ತೋರಿಸ್ತೀವಿ, ನೋಡ್ತಾ ಇರಿ. ಸ್ನೇಹಿತರೆ ನೋಡಿ, ಇದು ಮೂಡಿಗೆರೆಯಿನ ಸಂಜೆ ಮಾರ್ಕೆಟು. ಇಲ್ಲಿ ನಿಮಗೆ ಹೂಗಳು, ಆಮೇಲೆ ನಿಮಗೆ ತಿನ್ನೋ ಪದಾರ್ಥಗಳು, ನಿಮಗೆ ದಿನನಿತ್ಯದ ವಸ್ತುಗಳು, ಫ್ರೂಟ್ಸು ಎಲ್ಲ ಸಿಗುತ್ತೆ. ಇದು ನಿಮ್ಮ ಮೂಡಿಗೆರೆ ಸರ್ಕಲ್. ಏನು ಹೇಳ್ತಾರೆ ಅಮಿತ್ ಸರ್ ಇದಕ್ಕೆ? ಮೂಡಿಗೆರೆ ಸರ್ಕಲ್ ಹೇಳೋದಾ? ಓಕೆ. ಈಗ ನಾವು ಒಂದು ಒಳ್ಳೆ ಜಾಗ ಹುಡುಕಿ ಕಾರ್ ಪಾರ್ಕ್ ಮಾಡ್ತೀವಿ. ಅದರ ನಂತರ ನಮ್ಮ ವಿಡಿಯೋ ಇನ್ನೂ ಮುಂದುವರಿಯುತ್ತೆ. ಇದು ನಿಮ್ಮ ಟ್ಯಾಕ್ಸಿ ಸ್ಟ್ಯಾಂಡು ಮೂಡಿಗೆರೆದು. ಹಾಂ, ನಿಲ್ಸೋಣ ಸರ್. ಇಲ್ಲೇ ಹಾಕಿ. ಇಲ್ಲೇ ಹಾಕ್ಬೋದಿತ್ತು, ಎಲ್ಲ ಹಾಕ್ತೀರ ಹೋಗಿ. ಇಲ್ಲೇ ಆದ್ರೆ ಹಾಕಿ. ಅಯ್ಯೋ, ಮುಂದೆ ಎಷ್ಟು ಮುಂದೆ ಹೋಗ್ತೀರಾ? ಗಾಡಿ ತಿರ್ಸ್ಕೊಳ್ಳಿ. ಸ್ನೇಹಿತರೆ, ಇದು ನಿಮ್ಮ ಮೂಡಿಗೆರೆ ಚರ್ಚು. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಮುಂದ್ಗಡೆ ನಿಮಗೆ ಸಿಗುತ್ತೆ, ನಮಗಷ್ಟು ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಮೂಡಿಗೆರೆ ಪೊಲೀಸ್ ಸ್ಟೇಷನ್ ಇದೆ. ಮೋಸ್ಟ್ಲಿ ಮುಂದ್ಗಡೆ ಇದೆ ಮೂಡಿಗೆರೆ ಪೊಲೀಸ್ ಸ್ಟೇಷನ್. ಹೌದು. ನಿಮಗೆ ದಿನನಿತ್ಯದ ವಸ್ತುಗಳಿದೆ, ಆಟೋ ಸ್ಟ್ಯಾಂಡ್ ಇದೆ, ಅಂಗಡಿಗಳಿದೆ. ನೋಡುವ ಮುಂದೆ ಏನೇನು ಸಿಗುತ್ತೆ ಅಂತ. ಇಲ್ಲಿ ಲೆಫ್ಟಲ್ಲಿ ನಿಮಗೆ ಪೊಲೀಸ್ ಸ್ಟೇಷನ್ ಇದೆ. ಕಾರ್ ಇಲ್ಲೇ ಹಾಕೋಣ. ಇನ್ನು ಮುಂದೆ ಹಾಕಿ. ಸ್ನೇಹಿತರೆ, ಈಗ ನಾವು ಮೂಡಿಗೆರೆ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ನಮಗೆ ಲೆಫ್ಟಿಗೆ ಮೂಡಿಗೆರೆ ಪೊಲೀಸ್ ಸ್ಟೇಷನ್ ಇದೆ. ನಮಗೆ ಈ ಕಡೆಗೆ ಎಲ್ಲ ಅಂಗಡಿಗಳಿದೆ. ಅಮಿತ್ ಸರ್ ಏನೋ ತಿನ್ಬೇಕಂತ ಹೇಳಿದರು. ಸೊ ನಾವು ಯಾವ ಅಂಗಡಿಗೆ ಹೋಗ್ತಾ ಇದೀವಿ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಚೆಕ್ ಮಾಡ್ಕೊಂಡೆ ಬೈಕ್ ಆನ್ ಇದೆಯಾ ಇಲ್ವಾ ಅಂತ. ಸುಮ್ಮನೆ ಹೇಳಿ ಎಲ್ಲ ವೇಸ್ಟ್ ಆಗುತ್ತೆ. ಆಮೇಲೆ ನೋಡುವ ಯಾವ ಅಂಗಡಿಗೆ ಹೋಗ್ತೀವಿ ಅಂತ. ನಿಮಗೆ ಮೂಡಿಗೆರೆ ಎಲ್ಲ ಅಂಗಡಿಗಳು ತೋರಿಸ್ತೀವಿ, ನೋಡ್ತಾ ಇರುತ್ತೆ. ಸ್ನೇಹಿತರೆ, ಇದು ಮೂಡಿಗೆರೆ MG ರೋಡ್. ಇದು ನೋಡಿ, ಇಲ್ಲಿ ನಿಮಗೆ ಎಲ್ಲ ಶಾಪ್ಸ್ಗಳು ಸಿಗುತ್ತೆ. ನಿಮ್ಗೆ ಏನೇನು ಬೇಕು ಎಲ್ಲ ಪರ್ಚೇಸ್ ಮಾಡ್ಬೋದು ನೀವು. ಇಲ್ಲಿ ಮಾಲ್ ಕೂಡ ಇದೆ. ಸುಮಾರು ಜ್ಯುವೆಲ್ಲರಿ ಶಾಪ್ ಇದೆ, ಮೊಬೈಲ್ ಅಂಗಡಿಗಳಿದೆ. ನಮ್ಮ ಲೆಫ್ಟಿಗೆ, ನಮ್ಮ ರೈಟಿಗೆ ಬಟ್ಟೆ ಅಂಗಡಿಗಳಿವೆ, ಜ್ಯುವೆಲ್ಲರಿ ಶಾಪ್ ಇದೆ. ಕೊಡ್ತಾ ಇರಿ. ಇದು ನಿಮಗೆ ಮೂಡಿಗೆರೆ MG ರೋಡು. ಅಮಿತ್ ಸರ್
ಎಲ್ಲಿ ಏನು ತಿನ್ನಕ್ಕೆ ಹೋಟ್ಲ್ ಅಂದರೆ ಏನು ಸಿಗತ್ತಪ್ಪ, ನಡೆಸ್ತಾ ಇದ್ದೀರಾ ನೀವು ಬರೀ. ಓಕೆ ಓಕೆ ಸಾರಿ, ಹಿಂದ್ಗಡೆ ಅಂತ ಹಿಂದ್ಗಡೆ. ಹಾಂ, ಭಾಳ ದೊಡ್ಡದಿದೆ ಎಮ್ ಜಿ ರೋಡ್ ಇದು. ಆದರೆ ನಮ್ಮ ಚಿಕ್ಕಮಗಳೂರು ಎಮ್ ಜಿ ರೋಡ್ ಥರ ಇಲ್ಲ ಮಾರೇ. ಸಾರಿ, ಅಮಿತ್ ಸರಿಗೆ ಹೇಳಿದೆ, ಅಮಿತ್ ಸರ್ ಯಾವ್ದಾರು ಅಂಗಡಿಗೆ ಹೋಗೋಣ ಅಂತ. ಬೇಡ, ರೌಂಡ್ ಹೊಡಿಯೋಣ ರೀ ಅಂತ ಹೇಳಿದ್ದಾರೆ. ಏನೋ ಅವರು ಮೊಟ್ಟೆ ಬಣ್ಣ ತಿನ್ಬೇಕಂತೆ. ಸೊ ಇಲ್ಲಿ ನಾವು ಈಗ ಮೊಟ್ಟೆ ಬಣ್ಣ ಅಂಗಡಿಗೆ ಬಂದಿದ್ದೀವಿ. ಅಮಿತ್ ಸರ್ ತಿನ್ಬೇಕಂತಾರೆ. ನೋಡೋಣ, ಇಲ್ಲಿ ಮೊಟ್ಟೆ ಬಣ್ಣ ತಿಂದು ಮುಂದ್ಗಡೆ ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ. ನಮ್ಮ ಅಮಿತ್ ಸರ್ ಎಲ್ಲಾದ್ರೂ ಮೊಟ್ಟೆ ಬಣ್ಣ ಬಿಡಲ್ಲ ಅಲ್ವಾ ಅಮಿತ್ ಸರ್? ಭಾಳ ಇಷ್ಟ ಅಮಿತ್ ಸರ್ಗೆ ಮೊಟ್ಟೆ ಬಣ್ಣ ಅಂದರೆ. ಸೊ ಇವತ್ತು ನಾವು ಮುಡಿಗೆರೆಗೆ ಬಂದೆ ಮೊಟ್ಟೆ ಬಣ್ಣ ತಿಂತಾ ಇದ್ದೀವಿ. ನೋಡಿ, ನಮ್ಮ ಊರಲ್ಲಿ ಸಿಗುತ್ತೆ, ಅಲ್ಲಿ ತಿನ್ನೋಕೆ ಹೋಗಲ್ಲ. ಮುಡಿಗೆರೆಗೆ ಬಂದಿದ್ದಾರೆ ಇವತ್ತು ತಿನ್ನಕ್ಕೆ. ಮೊಟ್ಟೆ ಬಣ್ಣ ತಿಂದ್ವಿ. ಮೊಟ್ಟೆ ಬಣ್ಣ ಭಾಳ ಚೆನ್ನಾಗಿತ್ತು. ಈಗ ನಾವು ಮುಂದ್ಗಡೆ ಹೋಗ್ತಾ ಇದ್ದೀವಿ. ನಾವು ಫಿಶ್ ತಿನ್ಬೇಕು ಅಂತ ಇವತ್ತು ನಮ್ಮ ಅಮಿತ್ ಸರ್ ಆಸೆ ಪಟ್ಟಿದ್ದಾರೆ. ಮುಂದ್ಗಡೆ ವುಡ್ಲ್ಯಾಂಡ್ ಹೋಟ್ಲ್ ಇದೆ ಅಂತ. ಫುಡ್ಲ್ಯಾಂಡಾ ಅಚ್ಚಾ, ಯಾವುದೋ ಒಂದು ಲ್ಯಾಂಡು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಫಿಶ್ ತಿಂತೀವಿ. ನೀವು ನೋಡ್ತಾ ಇರಿ, ಮೂಡಿಗೆರೆ ಎಮ್ ಜಿ ರೋಡು. ಇಲ್ಲಿ ಸ್ನೇಹಿತರೆ ಕೇಕ್ ಕಾರ್ನರ್ ಇದೆ. ಇಲ್ಲಿ ನಿಮಗೆ ಕೇಕು, ಸ್ವೀಟ್ಸ್ ಎಲ್ಲ ಸಿಗುತ್ತೆ. ಮತ್ತು ದಿನನಿತ್ಯದ ವಸ್ತುಗಳೆಲ್ಲ ಇದೆ, ಪರವಾಗಿಲ್ಲ. ಊರು ಚಿಕ್ಕದಾದ್ರೂ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ವಸ್ತುಗಳು ಸಿಗುತ್ತೆ ನಿಮಗೆ. ಈಗ ನೋಡುವ, ನಮಗೆ ಫಿಶ್ ಸಿಗುತ್ತೆ ಇಲ್ವ ಅಂತ ನೋಡುವ. ನೀವು ನೋಡ್ತಾ ಇರಿ ಎಮ್ ಜಿ ರೋಡು. ಸ್ನೇಹಿತರೆ, ಈಗ ನಾವು ಮುಡಿಗೆರೆಯಲ್ಲಿ ಒಂದು ಹೋಟೆಲ್ ಫುಡ್ ಮ್ಯಾಜಿಕ್ಕಿಗೆ ಬಂದಿದ್ದೀವಿ. ಅಮಿತ್ ಸರ್ ನನ್ನ ಆಪೋಸಿಟಲ್ಲಿ ಕೂತಿದ್ದಾರೆ ನೋಡಿ. ಅಮಿತ್ ಸರ್ ಇಲ್ಲಿ ಕೂತಿದ್ದಾರೆ ಆಪೋಸಿಟಲ್ಲಿ. ಏನು ಅಮಿತ್ ಸರ್? ಹಾಂ, ಸೊ ನಾವು ಈಗ ಒಂದು ಬಾಂಗ್ಡಾ ಫ್ರೈ, ಒಂದು ಕ್ಯಾಟ್ಲೆಟ್ ಫ್ರೈ ಮತ್ತು ಒಂದು ಗೀ ರೈಸ್ ಆರ್ಡರ್ ಮಾಡಿದ್ದೀವಿ. ಸೊ ಹೋಟ್ಲ್ ಭಾಳ ಚೆನ್ನಾಗಿದೆ, ಯೂನಿಕ್ ಆಗಿದೆ, ಭಾಳ ಕ್ಲೀನಾಗಿದೆ. ಸೊ ನೀವು ಇಲ್ಲಿ ಬನ್ನಿ, ಎಕ್ಸ್ಪೀರಿಯೆನ್ಸ್ ಮಾಡಿ ಊಟ ಹೇಗಿರುತ್ತೆ ಅಂತ. ಸೊ ಮುಂದೆ ನಮ್ಮ ಫುಡ್ಡಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಈ ಶೆಕೆಯಲ್ಲಿ, ಈ ಹೀಟಲ್ಲಿ ನಿಜವಾಗ್ಲೂ ನಾರ್ಮಲ್ ವಾಟರ್ ಅಂತ ಕುಡಿಯೋಕ್ಕೆ ಆಗಲ್ಲ, ಕೋಲ್ಡ್ ವಾಟ್ರೇ ಬೇಕು. ಸೊ ಜಸ್ಟ್ ಈಗ ನಾವು ವಾಟರ್ ಕುಡಿತಾ ಇದ್ದೀವಿ, ಫ್ರಿಜ್ ವಾಟ್ರು. ಈಗ ಶವರ್ಮ ಆರ್ಡ್ರ್ ಮಾಡಿದ್ದೀವಿ, ಫಿಶ್ ಆರ್ಡ್ರ್ ಮಾಡಿದ್ದೀವಿ. ನೋಡೋಣ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ. ಸ್ನೇಹಿತರೆ, ನಮ್ಮ ಫಿಶ್ ಬಂದಿದೆ, ಫಿಶ್ ತೋರಿಸ್ತೀನಿ. ಆದರೆ ಮೊದಲು ಶವರ್ಮ ಬಂದಿದೆ. ನಾನು ಶವರ್ಮ ಆನಿಯನ್ಲೆಸ್ಸೇ ತಿನ್ನೋದು. ಆನಿಯನ್ ಇಷ್ಟ ಆಗಲ್ಲ, ಪ್ಲಸ್ ಸ್ಪೈಸಿನೂ ಇಷ್ಟ ಆಗಲ್ಲ. ನಾನ್ ಸ್ಪೈಸಿ ವಿದೌಟ್ ಆನಿಯನ್ ಶವರ್ಮ ನೋಡ್ತೀನಿ, ಟ್ರೈ ಮಾಡ್ತೀನಿ. ಚೆನ್ನಾಗಿದೆ. ಓಕೆ ಅಮಿತ್ ಸರ್, ಹೇಗಿದೆ ಶವರ್ಮ? ತಿಂದಿಲ್ಲ ನೋಡಿ. ನಮ್ಮ ಮೀನು ಬಂದಿದೆ, ಕ್ಯಾಟ್ಲಕ್ಕು, ಇದು ಭೂತಾಯ್, ಗೀ ರೈಸು ಪ್ಲಸ್ ಶವರ್ಮ ಬಂದಿದೆ. ಓಕೆನಾ? ಸೊ ಇನ್ನು ತಿಂತಾ ಇರ್ತೀವಿ. ಸ್ಟಾರ್ಟಿಂಗಲ್ಲಿ ಶವರ್ಮ ಸ್ವಲ್ಪ ಖಾಲಿ ಮಾಡೋದು. ಸ್ನೇಹಿತರೆ, ಮುಡಿಗೆರೆಯಲ್ಲಿ ಊಟ ಮಾಡಿ ಭಾಳ ದಿವಸ ಆಗಿತ್ತು. ಅವರು ಒಂದು ಗ್ರೇವಿ ತಂದು ಕೊಟ್ಟಿದ್ದಾರೆ. ನಿಜವಾಗ್ಲೂ ಆ ಗೀ ರೈಸ್ ಜೊತೆ ಗ್ರೇವಿ ಭಾಳ ಚೆನ್ನಾಗಿದೆ. ನೀವು ಈ ಹೋಟ್ಲಿಗೆ ಬನ್ನಿ, ಫುಡ್ ಮ್ಯಾಜಿಕ್ಕಾ ಹೋಟೆಲ್ ಫುಡ್ ಮ್ಯಾಜಿಕ್ಕಿಗೆ ಬನ್ನಿ. ರಿಯಲಿ ಭಾಳ ಚೆನ್ನಾಗಿದೆ ಗೀ ರೈಸು ಮತ್ತು ಈ ಗ್ರೇವಿ. ನೀವು ಸಲ ಬಂದು ಟ್ರೈ ಮಾಡಿ. ಸ್ನೇಹಿತರೆ, ನಾನೀಗ ತಿಂತೀನಿ ಕ್ಯಾಟ್ಲಕ್ ಫಿಶ್ಶು. ತಿಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ.
ಎಸ್, ಸೂಪರ್, ಚೆನ್ನಾಗಿದೆ. ಅಮಿತ್ ಸರ್ ಹೇಗಿದೆ? ಚೆನ್ನಾಗಿದೆ. ಅಮಿತ್ ಸರ್ ಟೇಸ್ಟ್ ಓಕೆ ಅಂದರೆ ಓಕೆನೆ. ಅವ್ರು ಒಂದ್ಸಲ ಅವ್ರು ಫೇಲ್ ಮಾಡಿಬಿಟ್ರೆ ಮತ್ತೆ ಹೋಗಲ್ಲ ಅಲ್ಲಿ. ಆದರೆ ಇಲ್ಲಿ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವ್ರದ್ದು ಹೋಟೆಲ್ ಇಂಡಸ್ಟ್ರಿ, ಅವ್ರದ್ದು ಕಬಾಬ್ ಸೆಂಟರ್ ಇದೆ. ಒಂದು ದಿವಸ ಅವ್ರದ್ದೇ ಹೋಟ್ಲಿಂದ ವಿಡಿಯೋ ಮಾಡ್ತೀನಿ, ಭಾಳ ಚೆನ್ನಾಗಿರುತ್ತೆ. ಊಟ ತಿಂದಾಯಿತು, ಭಾಳ ಚೆನ್ನಾಗಿತ್ತು. ಫಿಶ್ ತಿಂದ್ವಿ, ಶವರ್ಮಾ ತಿಂದ್ವಿ, ನಾನು ಮೌಂಟೇನ್ ಡ್ಯೂ ಜ್ಯೂಸ್ ಕುಡಿದೆ. ನಮ್ಮ ಅಮಿತ್ ಸರು ಲೆಮನ್ ಟೀ ಕುಡಿತವ್ರೆ. ಅಮಿತ್ ಸರ್, ಲೆಮನ್ ಟೀ ಚೇಸ್ ಓಕೆ ಅಲ್ಲ? ಊಟ ಆದಮೇಲೆ ಭಾಳ ಜನರದು ಒಂದು ಕೆಟ್ಟ ಅಭ್ಯಾಸ, ಪ್ಲೇಟಲ್ಲಿ ಕೈ ತೊಳೆಯೋದು. ದಯವಿಟ್ಟು ಪ್ಲೇಟಲ್ಲಿ ಕೈ ತೊಳಿಬೇಡಿ. ಅಲ್ಲಿ ಬೇಸನ್ ಇರುತ್ತೆ, ಹ್ಯಾಂಡ್ ವಾಶ್ ಇರುತ್ತೆ, ಅಲ್ಲಿ ಹೋಗಿ ಕೈ ತೊಳೆಯಿರಿ. ನೋಡಿದ್ರಲ್ಲ, ಈ ಥರ ಅಭ್ಯಾಸ ನೀವು ಮೇಂಟೈನ್ ಮಾಡಿ. ಸರ್ ಬನ್ನಿ, ನಿಮ್ಮ ಹೆಸರು? ಪ್ರಕಾಶ್. ಸೊ ನೀವು ಇಲ್ಲಿ 10 ವರ್ಷ ಆಯಿತಾ? ಓಕೆ ಓಕೆ. ಈಗ ನಮ್ಮ ಜೊತೆ ಇದ್ದಾರೆ ಪ್ರಕಾಶ್. ಇಲ್ಲಿ ನಮಗೆ ಇಡೀ ಫುಡ್ ತಂದು ಕೊಟ್ಟಿದ್ದೆ ಅವರು. ಎಷ್ಟು ವರ್ಷದಿಂದ ಈ ಹೋಟೆಲ್ ಕೆಲಸ ಮಾಡ್ತಾರೆ? ನಾನೊಂದು 9-10 ವರ್ಷ ಆಯಿತು. 9-10 ವರ್ಷ ಒಂದೇ ಹೋಟೆಲ್ ಕೆಲಸ ಮಾಡ್ತಿದ್ದಾರೆ. ಸೊ ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಯಾಕಂದರೆ ಒಂದೇ ಹೋಟೆಲ್ 10 ವರ್ಷ ಕೆಲಸ ಮಾಡೋದಂದರೆ ನಿಜವಾಗ್ಲೂ ಅದು ಗ್ರೇಟ್. ನಾವಂತೂ ಎಲ್ಲ ಕಡೆ 1 ವರ್ಷ 2 ವರ್ಷ ಕೆಲಸ ಮಾಡಿದ್ದೀವಿ, ಒಂದೇ ಕಡೆ 10 ವರ್ಷ ಕೆಲಸ ಮಾಡೋಕ್ಕಾಗಲ್ಲ. ಸರ್ ಫುಡ್ ಭಾಳ ಚೆನ್ನಾಗಿತ್ತು, ನಿಮ್ಮ ಸರ್ವಿಸು ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಸೊ ನೀವು ಎಲ್ಲರೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ದ ಹೋಟೆಲ್ ಫುಡ್ ಮ್ಯಾಜಿಕ್ ಇದಕ್ಕೆ ಬನ್ನಿ. ಮೂಡಿಗೆರೆ KM ರೋಡಲ್ಲಿದೆ. ಬನ್ನಿ, ಇಲ್ಲಿ ಫುಡ್ ಎಕ್ಸ್ಪೀರಿಯನ್ಸ್ ಮಾಡಿ. ಹೇಗಿದೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ನೇಹಿತರೆ, ಇದೇ ನಿಮ್ಮ ಹೋಟೆಲ್ ಫುಡ್ ಮ್ಯಾಜಿಕ್ಕು. ಸೊ ಇಲ್ಲಿಂದ ನೀವು ಬಂದರೆ ಇದು ಮೂಡಿಗೆರೆ KM ರೋಡು. ಇದು ನೀವು ಬಂದರೆ ಹೋಟೆಲ್ ಫುಡ್ ಮ್ಯಾಜಿಕ್ಕು. ಒಂದು ಚಿಕ್ಕದಾಗಿ ನಿಮಗೆ ಈ ಹೋಟ್ಲಿನ ಕ್ಲಿಪ್ಪಿಂಗ್ ತೋರಿಸ್ತೀನಿ. ಸೊ ಸ್ಟಾರ್ಟಿಂಗಲ್ಲೇ ನಿಮಗೆ ಚಿಕನ್ ಗ್ರಿಲ್ ಸಿಗುತ್ತೆ ಮತ್ತು ಶವರ್ಮಾ ಸಿಗುತ್ತೆ. ಇಲ್ಲಿ ನಿಮಗೆ ಅಲ್ಫಾಹಮ್ಮು, ತಂದೂರಿ ಎಲ್ಲ ಐಟಮು ಸಿಗುತ್ತೆ. ನಮ್ಮ ಫ್ರೆಂಡ್ ಇದ್ದಾರೆ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಅರ್ಜನ್ ಶೇಖ್ ಇವರಿದ್ದಾರೆ. ಇಲ್ಲಿ ಸರ್ವ್ ಮಾಡ್ತಾರೆ. ಸೊ ಚೈನೀಸ್ ಇದೆ ಇದೆಲ್ಲ. ಈಗ ಎಂಟರ್ ಆಗ್ತಾ ಇಲ್ಲಿ ನಿಮಗೆ ಕ್ಯಾಶ್ ಕೌಂಟರ್ ಸಿಗುತ್ತೆ. ಇದು ನಮ್ಮ ಹೋಟ್ಲ್ ಓನರು ಮಿಸ್ಟರ್ ಆಸಿಫ್. ಸೊ ಇದು ನಮ್ಮ ಹೋಟೆಲ್ ಮ್ಯಾಜಿಕ್ ನೋಡಿ, ಭಾಳ ಚೆನ್ನಾಗಿದೆ ಹೋಟ್ಲು, ಸ್ಪೇಷಿಯಸ್ ಆಗಿದೆ. ಸಪ್ರೇಟಾಗಿ ನಿಮಗೆ ಫ್ಯಾಮಿಲಿಗೆ ಒಂದು ಸಪ್ರೇಟ್ ಕೌಂಟರ್ ಕೂಡ ಇದೆ. ಬನ್ನಿ ಸ್ನೇಹಿತರೆ, ನಮಗೆ ಈಗ ಒಳಗೆ ಕರೆದಿದ್ದಾರೆ ಮಿಸ್ಟರ್ ಆಸಿಫ್ ಅವರು. ಅವ್ರ ಹೋಟ್ಲ್ ಒಳಗೆ ಸಪ್ರೇಟ್ ರೂಮ್ಸ್ ಕೂಡ ಇದೆ. ಆ ರೂಮ್ಸ್ ತೋರಿಸ್ತಾರಂತೆ. ತೋರಿಸಿ ಆಸಿಫ್ ಅವರೇ. ಓಕೆ, ವಾವ್, ಸ್ಪೇಷಿಯಸ್ ಆಗಿ ಪ್ರೈವೇಸಿ ಇದೆ. ನಿಮಗೆ ಚೆನ್ನಾಗಿ ಪ್ರೈವೇಸಿ ಇದೆ. ನಿಮ್ಗೆ ಯಾರೂ ಡಿಸ್ಟರ್ಬ್ ಮಾಡಲ್ಲ. ನಿಮ್ಮ ಇಡೀ ಫ್ಯಾಮಿಲಿಗೆ 8ರಿಂದ 10 ಜನ ಕೂತ್ಕೊಂಡು ಈಸಿಯಾಗಿ ನೀವು ಊಟ ಮಾಡ್ಬೋದು. ಈ ಥರ ಎಷ್ಟು ರೂಮ್ಸ್ ಇದೆ ನಿಮಗೆ? 3 ರೂಮ್ಸ್ ಇದೆಯಾ ನೋಡಿ. ಇಲ್ಲಿ ಒಂದಿದೆ ಆ ಥರ, ಮತ್ತು ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಸೊ ಹೋಟ್ಲು ಭಾಳ ಚೆನ್ನಾಗಿದೆ. ನೀವು ಬನ್ನಿ, ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆನಾ? ಸೊ ಇದು ಕಿಚನ್ನು. ಇಲ್ಲಿ ಮಾಸ್ಟರ್ ಶೆಫ್ ಇದ್ದಾರೆ. ಮತ್ತು ಇಲ್ಲಿ ಒಂದು ಕಿಚನ್ ಇದೆ ನೋಡಿ. ಇದು ಫುಲ್ ಕಿಚನ್ನು. ಎಲ್ಲರೂ ಹಾಯ್ ಅನ್ನಿ. ಓಕೆನಾ? ಫುಡ್ ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು. ಫುಡ್ ಭಾಳ ಚೆನ್ನಾಗಿದೆ. ಓಕೆನಾ? ಬಾಯ್. ಸ್ನೇಹಿತರೆ, ಈಗ ನಾವು ಏನು ಊಟ ಮಾಡ್ತಾ ಇದ್ದೀವೋ ಫುಡ್ ಮ್ಯಾಜಿಕ್, ಹೋಟೆಲ್ ಫುಡ್ ಮ್ಯಾಜಿಕಲ್ಲಿ, ಆ ಹೋಟೆಲ್ ಫುಡ್ ಮ್ಯಾಜಿಕ್ ಓನರು ಇವರು ಆಸಿಫ್. ಆ ಹೋಟೆಲ್ ಫುಡ್ ಮ್ಯಾಜಿಕ್ ಓನರು ಇವರು ಆಸಿಫ್. ಇವರ ಹೆಸರು. ಇದು ಯಾವ ರೋಡು? KM ರೋಡ್. ಇದು KM ರೋಡಲ್ಲಿದೆ. ನೀವು ಇಲ್ಲಿ ಬನ್ನಿ, ಈ ಹೋಟ್ಲಲ್ಲಿ ಫುಡ್ ಟ್ರೈ ಮಾಡಿ. ಭಾಳ ಚೆನ್ನಾಗಿದೆ. ನಾನು ತಿಂದೆ. ಫಿಶ್ ಭಾಳ ಚೆನ್ನಾಗಿತ್ತು, ಶವರ್ಮಾನು ಭಾಳ ಚೆನ್ನಾಗಿತ್ತು, ಗೀ ರೈಸು, ಗ್ರೇವಿ, ಚಿಕನ್ ಗ್ರೇವಿ ಭಾಳ ಚೆನ್ನಾಗಿದೆ. ಮತ್ತು ಇವ್ರ ಸರ್ವಿಸು ಚೆನ್ನಾಗಿದೆ. ಹೋಟೆಲ್ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ. ಫ್ಯಾಮಿಲಿ, ಸಿಂಗಲ್ಲು, ಫ್ರೆಂಡ್ಸು ಎಲ್ಲರೂ ಬಂದು ಇಲ್ಲಿ ಆರಾಮಾಗಿ ಊಟ ಮಾಡ್ಬೋದು. ಸೊ ನೀವು ಎಲ್ಲರೂ ಬನ್ನಿ, ಇಲ್ಲಿ ಫುಡ್ ಎಕ್ಸ್ಪೀರಿಯನ್ಸ್ ಮಾಡಿ. ಮತ್ತು ಹೇಗಿದೆ ಫುಡ್ಡು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಓಕೆ? ಮತ್ತು ಆಸಿಫರ್ ಏನಾದ್ರು ಹೇಳಬೇಕಾ ನೀವು? ಮೂಡಿಗೆರೆಯಲ್ಲಿ ನಮ್ಮ ಫ್ಯಾಮಿಲಿ ಲೋಕಲ್ಸ್ ಎಲ್ಲ ನಮ್ಮ ಹೋಟ್ಲಿಗೆ ಬರೋದು ಜಾಸ್ತಿ ಲೈಕ್ ಮಾಡ್ತಾರೆ. ನಮ್ಮದೆಲ್ಲ ಸ್ಪೇಸ್, ಫ್ಯಾಮಿಲಿ ರೂಮ್ಸ್ ಎಲ್ಲ ಇದೆ, ಬಟ್ರ್ ರೂಮ್ಸ್ ಇದೆ, ತಂದೂರಿ ಐಟಮ್ಸ್ ಎಲ್ಲ ಟೈಪ್ ತಂದೂರಿ ಐಟಮ್ಸ್ ಎಲ್ಲ ಇದೆ. ಮತ್ತು ಐಸ್ ಕ್ರೀಮ್, ಜ್ಯೂಸು, ಫ್ರೆಂಚ್ ಫ್ರೈಸ್, ನೆಗೆಟ್ಸ್, ಫ್ರೈಡ್ ಚಿಕನ್ಸ್ ಎಲ್ಲ ಐಟಮ್ಸ್ ನಮ್ಮ ರೆಡಿ ಇರುತ್ತೆ. ಮತ್ತು ಸರ್ವಿಸ್, ನಮ್ಮ ಸ್ಟಾಫ್ಸ್ ಎಲ್ಲ ಸರ್ವಿಸಲ್ಲಿ ಚೆನ್ನಾಗಿ ಮಾಡ್ತಾರೆ.
ಅದೆಲ್ಲರದ್ದು ಒಳ್ಳೆ ಗುಡ್ ಒಪಿನಿಯನ್ಸ್ ಇದೆ ಎಲ್ಲರದ್ದು. ನೀವು ನಮಗೆಲ್ಲ ಸಪೋರ್ಟ್ ಮಾಡಿ, ಬಂದವರೆಲ್ಲ ಬಂದು ನಮಗೊಂದು ವಿಸಿಟ್ ಮಾಡಿ, ಒಮ್ಮೆ ಭೇಟಿ ಕೊಡಿ ಎಲ್ಲರೂ. ಥ್ಯಾಂಕ್ ಯು. ಎಲ್ಲ ನಮ್ಮ ಆಸಿಫ್ ಅವರು ಇಡೀ ಮೆನುನೇ ಸ್ವಲ್ಪ ಒಂದು ಮಾತಲ್ಲೇ ಹೇಳ್ಬಿಟ್ಟಿದ್ದಾರೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಈ ಹೋಟ್ಲಿಗೆ ಬನ್ನಿ, ಫುಡ್ ಎಕ್ಸ್ಪೀರಿಯನ್ಸ್ ಮಾಡಿ. ಥ್ಯಾಂಕ್ ಯು ಆಸಿಫ್ ಅವರೇ. ಥ್ಯಾಂಕ್ ಯು. ಆಸಿಫ್ ಅವರು ಇವ್ರದ್ದು ಎಷ್ಟು ಒಳ್ಳೆ ದೊಡ್ಡ ಮನ್ಸು ಅಂದರೆ, ಅವರು ₹1 ಅಮೌಂಟ್ ಕೂಡ ತೊಗೊಂಡಿಲ್ಲ. ನೀವು ಬಂದು ಇಲ್ಲಿ ಬ್ಲಾಗ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಫುಡ್ ಕೊಟ್ಟಿದ್ದಾರೆ ಫ್ರೀಯಾಗಿ. ನಾವು ಬಿಲ್ ಕೊಡೋಕೆ ಹೋದ್ವಿ, ಆದರೆ ತೊಗೊಂಡಿಲ್ಲ ಅವರು. ಭಾಳ ಒಳ್ಳೆ ಮನ್ಸು ಅವ್ರದ್ದು. ನಿಮ್ಮ ಫ್ಯಾಮಿಲಿಯವ್ರ ಜೊತೆ, ನಿಮ್ಮ ಫ್ರೆಂಡ್ಸ್ ಅವ್ರ ಜೊತೆ ನೀವು ಬನ್ನಿ, ಇಲ್ಲಿ ಫುಡ್ ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆ, ಮತ್ತು ನಿಮ್ಮ ಏನು ಇದಿದೆ ಎಕ್ಸ್ಪೀರಿಯನ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖುದಾ ಹಾಫಿಸ್. ಅಮಿತ್ ಸರ್ ಬನ್ನಿ, ಇಲ್ಲಿ ಬನ್ನಿ. ಸ್ನೇಹಿತರೆ, ನಾನು ಅಮಿತ್ ಸರ್ KM ರೋಡಿಂದ ಸೀದಾ ಮತ್ತೆ MG ರೋಡಿಗೆ ಬಂದ್ವಿ. ಸೊ MG ರೋಡಿಗೆ ಬಂದ್ವಿ. ಇಲ್ಲಿ ಮೇಲ್ಗಡೆ ನಿಮಗೆ ಸೈಕಲ್ ಶಾಪ್ ಕೂಡ ಇದೆ. ಈಗ ನಾವು MG ರೋಡಿಗೆ ಮತ್ತೆ ಬಂದಿದ್ದೀವಿ. ನಮ್ಮ ಕಾರ್ ಎಲ್ಲಿದೆ? ಅಮಿತ್ ಸರ್ ನಮ್ಮ ಕಾರ್ ಎಲ್ಲಿದೆ ಗೊತ್ತಿಲ್ಲ, ಅದೇ ಹುಡುಕ್ಬೇಕು ಮತ್ತೀಗ ಅದು. ನೋಡುವ. ಸ್ನೇಹಿತರೆ, ನಾವು ಮೂಡಿಗೆರೆ MG ರೋಡಲ್ಲಿದ್ವಿ. ಇಲ್ಲಿ ನಮಗೆ ಒಂದು ಯುನೀಕ್ ಆಗಿ ಒಂದು ಶಾಪ್ ನಮ್ಗೆ ಕಂಡು ಬಂತು ನಮ್ಮ ದೃಷ್ಟಿಗೆ. ಅದರ ಹೆಸರು ಸೆಲೆಕ್ಷನ್ ಸೆಂಟರ್. ಸೊ ಏನೋ ಈ ಶಾಪ್ ಬಗ್ಗೆ ತೋರಿಸ್ಬೇಕಂತ ಮನಸ್ಸಲ್ಲಿ ಬಂತು. ಯಾಕೆ ಅಂದರೆ ಈ ಶಾಪ್ ಭಾಳ ಯೂನಿಕ್ ಆಗಿದೆ. ಇಲ್ಲಿ ನಿಮಗೆ ಎಲ್ಲ ಫ್ಯಾನ್ಸಿ ಐಟಮ್ ಇದೆ. ಇಲ್ಲಿ ನಿಮಗೆ ಬ್ಯಾಗ್ಗಳು, ನಿಮ್ಗೆ ಏನು ಮಕ್ಕಳಿಗೆ ವಸ್ತು ಬೇಕು ಎಲ್ಲ, ನಿಮಗೆ ಪರ್ಸ್ಗಳು, ಮತ್ತು ನಿಮಗೆ ಜ್ಯುವೆಲ್ಲರೀಸು, ಒಳಗಡೆ ಫ್ಯಾನ್ಸಿ ಐಟಮ್ಸು ಎಲ್ಲ ಇದೆ. ಮತ್ತು ನಮ್ಮ ಜೊತೆ ಶಾಪ್ ಓನರು. ನಿಮ್ಮ ಹೆಸರು ಸರ್? ಮೊಹಮ್ಮದ್ ಅಶ್ರಫ್ ಅಂತ ಶಾಪ್ ಹೆಸರು. ಎಷ್ಟು ವರ್ಷದಿಂದ ಇದೆ ಸರ್ ಶಾಪ್ ಇದು? ನಮ್ಮದು ಮುಂದುಗಡೆ ಇತ್ತು, ಒಂದು 20 ವರ್ಷ ಇತ್ತು. ಇಲ್ಲಿ ಆಗಿ ಒಂದು 6 ತಿಂಗಳಾಯಿತು. 6 ತಿಂಗಳು. ಸೊ ಪ್ಲಸ್ 20 ಇಯರ್ಸ್ ಪ್ಲಸ್. ಸೊ 20 ವರ್ಷದಿಂದ ಇಲ್ಲೇ ಮೂಡಿಗೆರೆಯಲ್ಲೇ ಬಿಸ್ನೆಸ್ ಮಾಡ್ತಿದ್ದಾರೆ. ಶಾಪ್ ಭಾಳ ಚೆನ್ನಾಗಿದೆ ನೋಡಿ. ಫುಲ್ ಶಾಪ್ ನೋಡಿ ಎಷ್ಟು ಚೆನ್ನಾಗಿದೆ. ಫ್ಯಾನ್ಸಿ ಸ್ಟೋರ್ ಥರನೇ ಇದೆ. ಮತ್ತು ಬೇರೆ ನಿಮಗೆ ಗಿಫ್ಟ್ ಸೆಂಟರ್ಸು, ನೀವು ಹೋಗಿ ಏನು ತೊಗೊಳ್ತಿರೋ ಅದೆಲ್ಲ ಗಿಫ್ಟ್ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ ಇಲ್ಲಿ. ಮತ್ತು ನಿಮಗೆ ಆರ್ಟಿಫಿಷಿಯಲ್ ಜ್ಯುವೆಲ್ಲರೀಸ್ ಎಲ್ಲ ಇದೆ, ವಾಚಸ್ ಇದೆ, ಗಿಫ್ಟ್ ಐಟಮ್ಸ್ ಎಲ್ಲ ಇದೆ ಈ ಕಡೆ ನಿಮಗೆ. ಓಕೆನಾ? ನಿಮಗೆ ಆಮೇಲೆ ಪರ್ಫ್ಯೂಮ್ಸ್ ಇದೆ. ಈ ಸೈಡಿಗೆ ಕಾಸ್ಮೆಟಿಕ್ಸ್ ಇದೆ, ಎಲ್ಲ ಇದೆ. ಈ ಸೈಡಿಗೆ ನಿಮಗೆ ಪರ್ಸ್ಗಳಿವೆ. ಸೊ ಭಾಳ ಚೆನ್ನಾಗಿದೆ, ಯೂನಿಕ್ ಆಗಿದೆ ಶಾಪ್. ಮೂಡಿಗೆರೆಗೋಸ್ಕರ ಈ ಥರ ಒಂದು ಚಿಕ್ಕ ಶಾಪಿಂಗ್ ಸೆಂಟ್ರ್ ಬೇಕು. ಸೊ ನೀವು ಇಲ್ಲಿ ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆ ಶಾಪಿಂಗ್ ಮಾಡಿ. ಮತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದ. ಸ್ನೇಹಿತರೆ, ನಿಮ್ಮ ಹೆಸರು? ಅನ್ವರ್ ಸಾದಿಕ್ ಸರ್. ಅನ್ವರ್ ಸಾದಿಕ್. ಇವರು ಇಲ್ಲಿ ಸೇಲ್ಸ್ ಮೆನು. ಕಸ್ಟಮರಿಗೆ ಬ್ಯಾಗ್ ತೋರಿಸ್ತಾ ಇದ್ದಾರೆ. ಚೆನ್ನಾಗಿದೆ ಸರ್ ಬ್ಯಾಗ್. ಹೇಗಿದೆ? ತುಂಬ ಫುಲ್ ಗ್ಯಾರಂಟಿ ಸರ್ ಇದು. ಜಿಪ್ಪಲ್ಲಿ ಫುಲ್ ಗ್ಯಾರಂಟಿ ಸರ್ವಿಸ್ ಇದೆ ನಮ್ಮದು. ಓಕೆ. ಒಳ್ಳೆ ಮೆಟೀರಿಯಲ್. ಓಕೆ. ಯಾರು ಬ್ರ್ಯಾಂಡ್ ತುಂಬ ಬ್ರ್ಯಾಂಡ್ ಇದೆ ನಮ್ಮ ಹತ್ರ. ಓಕೆ. ವೆಡ್ಡಿಂಗ್ಸ್ ಕಲೆಕ್ಷನ್ಸ್, ಒಳ್ಳೆ ಲಗೇಜ್ ಬ್ಯಾಗ್. ಓಕೆ. ಅದೇನು ಸಿಗುತ್ತೆ ನಿಮ್ಮ ಶಾಪಲ್ಲಿ? ಸರ್ 1 ಗ್ರಾಮ್ ಗೋಲ್ಡು. ಓಕೆ. ಬೆಲ್ಟ್ಸ್, ಪರ್ಸ್, ಲೆದರ್ ಪರ್ಸ್, ಮತ್ತು ಬ್ಯಾಗ್ಸ್, ಓಕೆ, ಎಲ್ಲ ಥರದ ಐಟಮ್ಸ್. ಕಾಸ್ಮೆಟಿಕ್ಸ್ ಇದಕ್ಕೆ ಇದು ಚೀಪ್ ಸರ್, 699 ಸರ್. 699. ಬಟ್ ನಿಮಗೆ ಇನ್ನು ಹೆವಿ ಕ್ವಾಲಿಟಿ ಬೇಕು, ಹೆವಿ ಕ್ವಾಲಿಟಿ ಬರುತ್ತೆ. ಪ್ಯೂರ್ ಲೆದರ್ ಬರುತ್ತೆ. 1000, 1800, 2000 ಈ ಥರ ವೆರೈಟಿ ಆಗುತ್ತೆ. ತುಂಬ ವೆರೈಟಿ ಇದೆ. ಇದು ಗ್ಯಾರಂಟಿ, ಫುಲ್ ಗ್ಯಾರಂಟಿ ಇದೆ. ಜಿಪ್ಪಲ್ಲಿ ಫುಲ್ ಗ್ಯಾರಂಟಿ, ಏನಾಗಲ್ಲ. 1 ಇಯರ್ ಗ್ಯಾರಂಟಿ. ಸೊ ನೋಡಿದ್ರಲ್ಲ, ಕಸ್ಟಮರ್ಗೆ ಯಾವ ಥರ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಅವ್ರ ಸೇಲ್ಸ್ ಮೆನು, ಅವರ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾರಂತ. ಸೊ ನೀವು ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಿ. ಧನ್ಯವಾದ. ಸ್ನೇಹಿತರೆ, ನಾವೀಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಸೆಲೆಕ್ಷನ್ ಸೆಂಟರ್ ಮೂಡಿಗೆರೆ MG ರೋಡಿಂದ ಹೋಗುವಾಗ ನಮಗೆ ಬಿಲ್ಡಿಂಗ್ ಓನರ್ ಸಿಕ್ಕಿದ್ರು. ಸೊ ಮಿಸ್ಸಾಗಿ ನಾನು ಅವರಿಗೆ ಪರಿಚಯ ಮಾಡ್ಕೊಳ್ಳೋ ಅಂತ ಹೆಸರು ಕೇಳಿದೆ. ಸೊ ಅವರ ಹೆಸರು ಕೂಡ ಹಮೀದ್.
ನಮ್ಮ ಜೊತೆ ಆಲ್ರೆಡಿ ಮಿಸ್ಟರ್ ಅಬ್ದುಲ್ ಹಮೀದ್ ಇದ್ದಾರೆ, ಇನ್ನೊಬ್ರು ಹಮೀದ್ ಸಿಕ್ಕಿದ್ದಾರೆ, ಖುಷಿ ನಮಗೆ. ಸೊ ನಮ್ಮ ಇದು ಶಾಪಿನ ಓನರ್ ಕೂಡ ಅಶ್ರಫ್ ಅವರು ಇಲ್ಲೇ ಇದ್ದಾರೆ. ಓಕೆ ಸರ್, ಚೆನ್ನಾಗಿದೆ ನಿಮ್ಮ ಶಾಪು. ಓಕೆ, ಈ ವಿಡಿಯೋ ನೋಡಿ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಬನ್ನಿ, ಇಲ್ಲಿ ಶಾಪಿಂಗ್ ಮಾಡಿ. ಮತ್ತೆ ಪಕ್ಕದಲ್ಲಿ ಒಂದು ಫುಟ್ವೇರ್ ಶಾಪ್ ಕೂಡ ಇದೆ, ನಿಮ್ಗೆ ಅದು ತೋರಿಸ್ತೀನಿ. ಸುಪ್ರೀಂ ಫುಟ್ವೇರ್. ವೀಕ್ಷಕರೇ, ಅದೇನು ಸೆಲೆಕ್ಷನ್ ಸೆಂಟರ್ ಅಂತ ಹೇಳಿದೆ, ಅದ್ ಪಕ್ಕದಲ್ಲೇ ಒಂದು ಸುಪ್ರೀಂ ಫುಟ್ವೇರ್ ಅಂತ ಒಂದು ಶಾಪ್ ಇದೆ. ಆ ಶಾಪಿಗೆ ಬಂದಿದ್ವಿ. ಬಹಳ ಚೆನ್ನಾಗಿದೆ ಶಾಪು. ಎಲ್ಲ ಟೈಪಿನ ಶೂಸ್ಗಳು, ಚಪ್ಪಲಿಗಳು ಈ ಶಾಪಲ್ಲಿ ಲಭ್ಯ ಇದೆ. ಮತ್ತೆ ನಿಮಗೆ ಯಾವ್ದು ಏಜ್ ಲಿಮಿಟು ಇಲ್ಲ, ಎಲ್ಲ ಏಜ್ ಅವರಿಗೆ ಎಲ್ಲರಿಗೆ ಚಪ್ಪಲಿ ಇದೆ. ಸೊ ಈಗ ನಾವು ಮಾತಾಡೋಣ ಈ ಶಾಪಿನ ಓನರ್ ಬಗ್ಗೆ ಜೊತೆಗೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮೊಹಮ್ಮದ್ BH ಅಂತೇಳಿ. ಮೊಹಮ್ಮದ್ BH ಅಂತೇಳಿ. ಮೊಹಮ್ಮದ್ BH. ನಮ್ಮ ಸ್ನೇಹಿತರು ಇವರು ಕರೀಂ ಅಂತೇಳಿ. ನಿಮ್ಮ ಹೆಸರು ಸರ್? ಕರೀಂ ಅಂತ. ಸೊ ಎಷ್ಟು ವರ್ಷದಿಂದ ಈ ಶಾಪ್ ನಡೀತಾ ಇದೆ ಸರ್? ಸರಿ, ಸುಮಾರು ಒಂದು 40 ವರ್ಷದಿಂದ ನಡೀತಾ 40 ವರ್ಷದಿಂದ ನಡೀತಾ ಇದೆ. ಒಂದೇ ಕಡೆ? ಒಂದೇ ಕಡೆ ಅಂತ ಹೇಳಿದ್ರೆ ಓಕೆ. ಮೊದಲು ಸ್ವಲ್ಪ ಇಲ್ಲಿ ಮುಂದ್ಗಡೆ ಸ್ವಲ್ಪ ಸಣ್ಣ ಅಂಗಡಿ ಇತ್ತು. ಓಕೆ. ಈಗ ಒಂದು 6 ಮಂತ್ಸ್ ಆಯ್ತು ಆಲ್ರೆಡಿ ಈಗ ಓಕೆ. ಹೊಸ ಅಂಗಡಿಯಾಗಿ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ನೀವು ಜೀವನದಲ್ಲಿ ಸಕ್ಸಸ್ ನಿಮಗೆ ಬೇಕು ಅಂದರೆ 1 ವರ್ಷ 2 ವರ್ಷದಲ್ಲಿ ಬರಲ್ಲ. ಸತತವಾಗಿ ಅವ್ರು 40 ವರ್ಷ ಕಷ್ಟಪಟ್ಟಿದ್ದಾರೆ. ಆವಾಗ ಹೋಗಿ ಅವ್ರಿಗೆ ಈ ಥರ ಶಾಪ್ ಸಿಕ್ಕಿದೆ. ಸೊ 6 ಮಂತ್ಸ್ ಆಗಿದೆ ಹೊಸ ಬಿಲ್ಡಿಂಗ್ ಓಪನ್ ಆಗಿ, ಇದರಲ್ಲಿ ಶಾಪ್ ಓಪನ್ ಆಗಿದೆ. ಸುಪ್ರೀಂ ಫುಟ್ವೇರ್ ಅಂತ. ನೀವು ನಿಮ್ಮ ಫ್ಯಾಮಿಲಿಯವ್ರ ಜೊತೆ, ಫ್ರೆಂಡ್ಸ್ ಜೊತೆ ಬನ್ನಿ. ಇಲ್ಲಿ ಶಾಪಲ್ಲಿ ಫುಟ್ವೇರ್ಗಳನ್ನು ಪರ್ಚೇಸ್ ಮಾಡಿ. ಎಕ್ಸ್ಪೀರಿಯನ್ಸ್ ಹೇಗಿದೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಮುಂದಿನ ಕ್ಲಿಪ್ಪಲ್ಲಿ ಈ ಇಡೀ ಶಾಪ್ ತೋರಿಸ್ತೀನಿ, ನಿಮಗೆ ನೋಡ್ತಾ ಇರಿ. ಸ್ನೇಹಿತರೆ, ಈಗ ಈ ನಿಮಗೆ ಫುಲ್ ಶಾಪ್ ತೋರಿಸಿದ್ದೀನಿ. ಶಾಪಿನ ಓನರು ಕರೀಮು. ನಮ್ಮ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು. ನಮಗೂ ಸ್ವಲ್ಪ ತಗೊಳ್ಳಿ ಚಪ್ಪಲಿ ಅಂತ ಹೇಳಿದ್ರು, ಆದರೆ ನಮ್ಮ ಹತ್ರ ಟೈಮ್ ಇಲ್ಲ ಶಾಪಿಂಗ್ ಮಾಡೋಕ್ಕೆ. ಸೊ ಸತತವಾಗಿ 40 ವರ್ಷದಿಂದ ಇದೇ ಒಂದೇ ಕಡೆ ಅವರು ತಮ್ಮ ಶಾಪ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಫ್ರೆಂಡ್ಸ್ ಸರ್ಕಲ್ ಭಾಳ ಚೆನ್ನಾಗಿದೆ. ಮತ್ತು ಇವರು ಬಡವರಿಗೆ ಯಾರಾದ್ರು ಬಂದರೆ ಅವ್ರಿಗೆ ಡಿಸ್ಕೌಂಟಲ್ಲಿ ಚಪ್ಪಲಿ ಕೊಡ್ತಾರೆ. ಮತ್ತು ಒಂದು ಒಳ್ಳೆ ರಿಲೇಷನ್ ಇಟ್ಟಿದ್ದಾರೆ ಕಸ್ಟಮರ್ಸಿಂದ. ಯಾವ ಕಸ್ಟಮರಿಗೂ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನಾನು ಅವರು ಕಸ್ಟಮರ್ಸ್ ಹತ್ರ ಮಾತಾಡೋದನ್ನ ನೋಡಿದೆ. ಸೊ ಭಾಳ ಚೆನ್ನಾಗಿದೆ, ಭಾಳ ಫೆಮಿಲಿಯರ್ ಆಗಿದ್ದಾರೆ. ನೀವು ಬನ್ನಿ, ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಬನ್ನಿ. ಇಲ್ಲಿ ನಿಮಗೆ ಏನು ವಸ್ತುಗಳು ಬೇಕು ನಿಮಗೆ ಫುಟ್ವೇರ್ ಐಟಮ್ಸಲ್ಲಿ ಇಲ್ಲಿ ಪರ್ಚೇಸ್ ಮಾಡಿ. ಖುದಾ ಹಾಫಿಸ್, ಧನ್ಯವಾದ, ಥ್ಯಾಂಕ್ ಯು. ಸ್ನೇಹಿತರೆ, ಈಗ ಸೆಲೆಕ್ಷನ್ ಸೆಂಟರ್ ಆಯಿತು, ಅದು ಪಕ್ಕದಲ್ಲಿ ಸುಪ್ರೀಂ ಫುಟ್ವೇರ್ ಆಯಿತು. ಸೆಲೆಕ್ಷನ್ ಸೆಂಟರ್ ಮೇಲ್ಗಡೆನೆ ನ್ಯೂ ಸೆಲೆಕ್ಷನ್ ಸೆಂಟರ್ ಅಂತ ಇದೆ. ಅಲ್ಲಿ ಮೇಲ್ಗಡೆ ಬಂದ್ವಿ ನಾವು. ಅದೆಲ್ಲ ಬಟ್ಟೆ ಅಂಗಡಿ. ಮೋಸ್ಟ್ಲಿ ನನ್ನ ಪ್ರಕಾರ ಇಡೀ ಮೂಡಿಗೆರೆಗೆ ಇದು ದೊಡ್ಡ ಅಂಗಡಿನ ಅಂತ ನಾನು ತಿಳ್ಕೊತೀನಿ. ಯಾಕಂದರೆ ಆ ಥರ ಮೇಂಟೈನ್ ಮಾಡಿದ್ದಾರೆ ಅವರು, ಆ ಐಟಮ್ಸು, ಆ ಸ್ಪೇಸು, ಅವ್ರ ಹತ್ರ ಸೇಲ್ಸ್ಮೆನ್ಗಳು. ಈಗ ನಮ್ಮ ಜೊತೆ ಇದ್ದಾರೆ ನಮ್ಮ ನ್ಯೂ ಸೆಲೆಕ್ಷನ್ ಸೆಂಟರಿನ ಓನರು ಮೊಹಮ್ಮದ್ ಮಾರೂಫ್. ಸೊ ಇವರು ನಮಗೆ ಇಡೀ ಶಾಪ್ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ. ಸೊ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನೋಡ್ತಾ ಇರಿ. ಮೊಹಮ್ಮದ್ ಮಾರೂಫ್ ಅವರೇ, ಸತತವಾಗಿ ಎಷ್ಟು ವರ್ಷದಿಂದ ನಿಮ್ಮ ಅಂಗಡಿ ಇತ್ತು ಇದು? ಒಂದು ಡ್ರೆಸ್ ಶಾಪ್ ಆಗಿ ಈ 2 ಮಂತ್ಸ್ ಆಯಿತು. ಓಕೆ. ಹೊಸ ಶಾಪ್ ಆಗಿ. ಓಕೆ. ಅದು ಫ್ಯಾನ್ಸಿ ಸ್ಟೋರ್ ಎಲ್ಲ ನಮಗೆ ಎಲ್ಲ ಆಗಿ ಒಂದು 20 ಇಯರ್ಸ್. ಎಸ್. ಅಲ್ಲಿ ನಮಗೆ ಕೆಳಗಡೆ ಶಾಪ್ ಅವರು ಹೇಳಿದ್ರು ಪ್ಲಸ್ 20 ಇಯರ್ಸ್ ಇತ್ತು. 20 ಇಯರ್ಸ್ ಪ್ಲಸ್ ಅಂತ. ಸೊ ನಿಮ್ಮ ಶಾಪ್ ಅಲ್ಲಿ ಏನೇನು ಐಟಮ್ಸ್ ಸಿಗುತ್ತೆ ಕ್ಲಾತ್ಸ್ ಅಲ್ಲಿ? ಕ್ಲಾತ್ಸ್ ಅಲ್ಲಿ ಮೆನ್ಸ್, ಕಿಡ್ಸ್, ಮೆನ್ಸ್ ಎಲ್ಲರೂ ಸಿಗುತ್ತೆ. ಓಕೆ. ಆಲ್ ಓವರ್ ಲೇಡಿ ಐಟಮ್ಸ್ ಎಲ್ಲ ಇದೆಯಾ? ಲೇಡಿ ಐಟಮ್ಸ್ ಎಲ್ಲ ಇದೆ. ಓಕೆ. ಲೇಡೀಸ್ ಪರ್ಫ್ಯೂಮ್ಸ್ ಎಲ್ಲ ಇದೆ. ಪರ್ಫ್ಯೂಮ್ಸ್ ಇದೆ, ಫ್ರಾಗ್ರೆನ್ಸ್ ಎಲ್ಲ ಇದೆ, ಕಿಡ್ಸ್ ಆತರ್ಸ್ ಇದೆ, ಆತರ್ಸ್ ಇದೆ. ಓಕೆ. ಅದು ಒಳ್ಳೆ ಡಿಸ್ಕೌಂಟ್ಸ್ ಎಲ್ಲ ಮಾಡ್ಕೊಡ್ತೀರಾ? ಒಳ್ಳೆ ಡಿಸ್ಕೌಂಟ್. ವಿಡಿಯೋ ನೋಡಿ ಯಾರು ಕಸ್ಟಮರ್ಸ್ ಬಂದ್ರೆ ಎಲ್ಲ ಬರಬೇಕು, ಖಂಡಿತವಾಗಿ ಬರಬೇಕು ಎಲ್ಲರೂ. ಖಂಡಿತವಾಗಿ ಬರಬೇಕು. ಮತ್ತೆ ಬಂದ್ರೆ ಪಾಪ ನೀವು ಡಿಸ್ಕೌಂಟ್ ಖಂಡಿತ ಯೂಟ್ಯೂಬ್ ನೋಡಿ ಬಂದ್ರೆ ಅವ್ರಿಗೆ ಇನ್ನು ಸ್ಪೆಷಲ್ ಡಿಸ್ಕೌಂಟ್ ಮಾಡಿ ಸರ್. ಓಕೆ. ನಮ್ಮ ಯೂಟ್ಯೂಬ್ ನೋಡಿ ಬಂದ್ರೆ, ಯೂಟ್ಯೂಬ್ ವಿಡಿಯೋ ನೋಡಿ ಬಂದ್ರೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಖಂಡಿತವಾಗ್ಲೂ ನೀವು ಇಲ್ಲಿ ಮೂಡಿಗೆರೆಯಲ್ಲಿ ಇರುವ MG ರೋಡ್ ಅಲ್ಲಿ ಇರುವ ನ್ಯೂ ಸೆಲೆಕ್ಷನ್ ಸೆಂಟರು ಪ್ಲಸ್ ಸುಪ್ರೀಂ ಫುಟ್ವೇರಿಗೆ ವಿಸಿಟ್ ಕೊಡಿ.
ಈಗ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಿಮಗೆ ಇಡೀ ಶಾಪ್ ತೋರಿಸ್ತೀನಿ. ಧನ್ಯವಾದ. ಸ್ನೇಹಿತರೆ, ಭಾಳ ಸುಸ್ತಾಗಿದ್ದೀವಿ. ಎಮ್ ಜಿ ರೋಡ್ 2 ಸಲ ರೌಂಡ್ ಹೊಡೆದ್ವಿ, KM ರೋಡ್ 2 ಸಲ ರೌಂಡ್ ಹೊಡೆದ್ವಿ. ನಾನು ಅಮಿತ್ ಸರ್ ಫುಲ್ ಆಗಿದ್ದೀವಿ, ಊಟ ಮಾಡಿದ್ದೀವಿ, ಹೊಟ್ಟೆ ಫುಲ್ ಆಗಿದೆ. ಒಂದು 3-4 ಶಾಪ್ ಕವರ್ ಮಾಡಿದ್ವಿ. ಸೊ ಇಲ್ಲಿಂದ ನಾವು ಮುಡಿಗೆರೆಯಿಂದ ಹೊರಡ್ತಾ ಇದ್ದೀವಿ ಈಗ. ಸೊ ಈ ವಿಡಿಯೋ ನಾವು ಇಲ್ಲೇ ಕೊನೆ ಮಾಡ್ತಾ ಇದ್ದೀವಿ, ಮತ್ತೇನು ಕಂಟಿನ್ಯೂ ಮಾಡ್ತಾ ಇಲ್ಲ. ಸೊ ನೀವು ಎಲ್ಲ ಈ ವಿಡಿಯೋ ನೋಡಿದಿರಲ್ವಾ, ಈ ಎಲ್ಲ ವಿಡಿಯೋ ಕ್ಲಿಪ್ಪು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಮತ್ತು ಏನು ನನ್ನ ವಿಡಿಯೋಲ್ಲಿ ನಿಮಗೆ ಶಾಪ್ಸ್ ತೋರಿಸಿದ್ದೀನೋ ಆ ಶಾಪ್ಸಿಗೂ ಹೋಗಿ ಅವರಿಗೂ ಬಿಸ್ನೆಸ್ ಕೊಡಿ. ಅವರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಖುದಾ ಹಾಫಿಜ್. ಅಸ್ಸಲಾಮು ಅಲೈಕುಮ್. ನಮಸ್ತೆ, ಸತ್ ಶ್ರೀ ಅಕಾಲ್, ಹಲ್ಲೆಲೂಯಾ, ಜೈ ಹಿಂದ್, ವಂದೇ ಮಾತರಂ.